ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಮಕ್ಕಳ ಬೇಸಿಗೆ ಶಿಬಿರವು ಸಹಕಾರಿಯಾಗಿದೆ ಎಂದು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ನಾಯಕನಹಳ್ಳಿ ನಂಜಪ್ಪ ಹೇಳಿದರು. ಅವರು ಕೆಆರ್ ಪೇಟೆ ಪಟ್ಟಣದ ಬಿಜಿಎಸ್ ಸ್ಕೂಲ್ನಲ್ಲಿ 4 ವರ್ಷದಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಆಯೋಜಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं. 3 ಗಂಟೆ ಒಳಗಡೆ ಇಲ್ಲಿ ಬರ್ತಕ್ಕಂಥ ಮಕ್ಕಳುಗಳಿಗೆ ವಿವಿಧ ವಿಧವಾದಂಥ ಆಟೋಪಾಠಗಳನ್ನು ತೋರಿಸ್ತಾರೆ. ಯೋಗ ಇರ್ಬೋದು, ವ್ಯಾಯಾಮ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅವುಗಳಲ್ಲಿ ನೀವು ಉತ್ತಮವಾದಂಥ ನಡವಳಿಕೆಗಳನ್ನು ನಡೆಸ್ಕೊಂಡ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಅದು ಭಾರಿ ಉಪಯೋಗ ಬರ್ತದೆ. ಈಗ ಯೋಗ ಕಲ್ತ್ಬೇಕು ಅಂತ ಅಂದರೆ ನಿಮ್ಮ ಯೋಗದಲ್ಲಿ ಆರೋಗ್ಯ ಭಾರಿ ವೃದ್ಧಿ ಆಗುತ್ತೆ. ಮಕ್ಕಳುಗಳು ಭಾರಿ ಸಣ್ಣ ಮಕ್ಕಳುಗಳು ಸೇರ್ಕೊಂಡಿದ್ದಾರೆ ನೋಡಿ, ಇವನು ಭಾರಿ ಚಾಲಕಾಗಿದ್ದಾನೆ. ಏನಪ್ಪ ನನ್ನ ಹೆಸರು? ಹೆಸರೇನಾ? ಹಾಂ, ತುಂಬ ಚೆನ್ನಾಗಿಲ್ಲ ಮಾಡ್ತಿದ್ದೆ. ಇಲ್ಲಿ ಈಗೆಲ್ಲ ಹೇಳ್ಕೊಡೋದು ಕಲ್ತ್ಕೊಳ್ಳೋಕೆ ಇಷ್ಟ ಆಯ್ತೇನಾ? ಎಲ್ಲ ಇಷ್ಟ ಆಯ್ತಾ? 3 ಗಂಟೆ ಟೈಮಲ್ಲಿ ಇರಬೇಕು, ಇರ್ತೀಯಲ್ವಾ? ಹಾಂ, ಬಂದು ಚೆನ್ನಾಗಿ ಕಲ್ತ್ಕೊಂಡು ನಿಮ್ಮ ಮನೇಲಿ ಹೋಗೆಲ್ಲ ತೋರ್ಬೇಕು ನಿಮ್ಮ ತಂದೆ ತಾಯಿಗಳಿಗೆ. ಈ ಮಕ್ಕಳ ಶಿಬಿರದಲ್ಲಿ ಭಾಳ ಉಪಯುಕ್ತವಾದಂಥ ನಡವಳಿಕೆಗಳನ್ನ ತೋರಿಸ್ಕೊಡ್ತಾರೆ. ಇಲ್ಲಿ ಹೊರಗಡೆಯಿಂದ ಬರ್ತಾರಂತ ಕಾಣ್ತಾರೆ ಹೇಳ್ಕೊಳಕ್ಕೆ. ಏನಮ್ಮ ಹೊರಗಡೆಯಿಂದ ಬರ್ತಾರ? ಭಾರಿ ಕೇವಲ ಕಡಿಮೆ ದುಡ್ಡಿನಲ್ಲಿ ನಡೆಸ್ತಾ ಇದ್ದಾರೆ. ರಾಮಕೃಷ್ಣ ಅವರು ಬರೀ 150 ರೂಪಾಯಿ ಒಬ್ಬರಿಗೆ 15 ದಿವಸಕ್ಕಲ್ಲ, 150 ರೂಪಾಯಿ 15 ದಿವಸಕ್ಕೆ. 15 ದಿವಸಕ್ಕೆ ಏನೇನೋ ಅಲ್ಲ, ಬರೋ ಮಕ್ಳಿಗೆ ಪೇಮೆಂಟ್ ಕೊಡಬೇಕು, ಮಕ್ಳಿಗೆ ಆಟ ಹೇಳ್ಬೇಕು. ಆದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 100 ಮಕ್ಕಳು ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹೊಸ್ತಾಗಿ ಬರ್ಬೋದು, ಇನ್ನೂ ಜನ ಜಾಸ್ತಿ, ಒಂದು 200 ಜನ ಸೇರಿಸ್ಕೊಂಡು ಸ್ವಲ್ಪ ವರ್ಕೌಟ್ ಆಗುತ್ತೆ. ಆ ಥರ ಇಲ್ಲದೆ ವರ್ಕೌಟ್ ಆಗಲ್ಲ. ಸಂಸ್ಥೆಯಿಂದ ಕೊಡಬೇಕಾಯ್ತದೆ. ಸಂಸ್ಥೆಯಿಂದ ಕೊಟ್ಟರು ಬರೋಲ್ಲ. ಮಕ್ಕಳುಗಳಿಗೆ ಒಳ್ಳೆ ಇವಾಗ ಅಭ್ಯಾಸಗಳು ಮಾಡಿಸಿ, ಮಕ್ಕಳುಗಳು ಇದು ಮಾಡಿಸಿ, ಮುಂದೆ ಇದೇ ರೀತಿ ಆದರೆ 1000 ಮಕ್ಕಳ ಗಂಟೆ ಹೋಗ್ಬೋದು. ಹೇಳೋಕ್ಕಾಗಲ್ಲ. ಚೆಚ್ಚಗಿರಿ ಇರ್ತಾರೆ, ಬರೋ ಅಗಾಧ ಬೆಳೆದಿರ್ತಕ್ಕಂಥ ಸಂಸ್ಥೆ. ಇವತ್ತು ಬೇಸರ ಇದೆ. ಮೊದಲ ಪ್ರಪ್ರಥಮ ಇದು ಪ್ರಥಮ. ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತದ ನಾಗರಿಕರಾದ್ದರಿಂದ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರ ಬೆಳೆದು ಅವರ ವ್ಯಕ್ತಿತ್ವವು ಸಮಗ್ರವಾಗಿ ರೂಪುಗೊಳ್ಳಲು ಬೇಸಿಗೆ ಶಿಬಿರಗಳು ನೆರವಾಗಲಿವೆ. ಈ ದಿಕ್ಕಿನಲ್ಲಿ ಆದಿಚುಂಚನಗಿರಿ ಶಾಲೆಯ ವ್ಯವಸ್ಥಾಪಕರಾದ ಡಾ. ಜೆ.ಎನ್. ರಾಮಕೃಷ್ಣೇಗೌಡ ಅವರು ಮಕ್ಕಳಿಂದ ಯಾವುದೇ ಶುಲ್ಕವನ್ನು ಪಡೆಯದೆ ಬೇಸಿಗೆ ಶಿಬಿರವನ್ನು ಆಯೋಜಿಸಿ ಮಕ್ಕಳಿಗೆ ಹಾಡು, ನೃತ್ಯ, ಯೋಗ, ಧ್ಯಾನ, ಚಿತ್ರಕಲೆ, ಕರಾಟೆ, ಅಶುಭಾಷಣ ಸ್ಪರ್ಧೆ ಸೇರಿದಂತೆ ಗ್ರಾಮೀಣ ಕ್ರೀಡೆಗಳಾದ ಲಗೋರಿ, ಚಿನ್ನಿಕೋಲು, ಮರಕೋತಿ ಆಟ, ಕೆರೆದಡ,
ಕೋಲಾಟ ಸೇರಿದಂತೆ ವಿವಿಧ ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸುವ ಕೆಲಸವನ್ನು ಸಂಪನ್ಮೂಲ ಶಿಕ್ಷಕರು ಬದ್ಧತೆಯಿಂದ ಮಾಡುತ್ತಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದ ನಂಜಪ್ಪ. ಗ್ರಾಮೀಣ ಪ್ರದೇಶದ ಮಕ್ಕಳು ನಗರ ಪ್ರದೇಶದ ಮಕ್ಕಳು ಒಡ್ಡುವ ತೀವ್ರವಾದ ಸ್ಪರ್ಧೆಯನ್ನು ಎದುರಿಸಿ ಮುನ್ನಡೆಯಲು ಮಕ್ಕಳ ಬೇಸಿಗೆ ಶಿಬಿರವು ವರದಾನವಾಗಿದೆ. ಮಕ್ಕಳಲ್ಲಿ ಸಾಧಿಸುವ ಛಲವನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ನಂಜಪ್ಪ ಕರೆ ನೀಡಿದರು. ನಮ್ಮ ನೀಲಕಂಠರವರು ಚೆನ್ನಾಗಿ ತಮಗೆ ಈ ವ್ಯವಸ್ಥೆ ಬಗ್ಗೆ ಯಾವ ರೀತಿ ನೀವು ನಡ್ಕೊಳ್ಬೇಕು, ನೀವು ಮುಂದುವರಿಬೇಕು ಮತ್ತು ನಿಮ್ಮ ತಂದೆ ತಾಯಿಗಳು ಒಳ್ಳೆಯ ಹೆಸರನ್ನ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರಾದ ನಂಜಪ್ಪನವರು ಸಹ ಭಾಷಣ ಮಾಡ್ತಾ ಇಲ್ಲಿ ನೀವು ನಿಮ್ಮ ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಮಾಡಿಕೊಂಡು ಈ ಸಂಸ್ಥೆಗೆ ಒಳ್ಳೆಯ ತರೋದಕ್ಕೆ ಪ್ರಯತ್ನ ಮಾಡಬೇಕು, ಇದಕ್ಕೆಲ್ಲ ನಮ್ಮ ಶಿಕ್ಷಕರು ಸಹಕರಿಸಬೇಕು ಅಂತ ಹೇಳ್ತಾ ಇಲ್ಲಿ ಬಂದು ತಮ್ಮ ಮುಂದೆ ಒಂದು 2 ಮಾತು ಆಡೋ ಅವಕಾಶ ಇದ್ದಂಥ ತಮಗೆಲ್ಲರಿಗೂ ವಂದಿಸ್ತಾ ನಿಮಗೆಲ್ಲ ಒಳ್ಳೆಯದನ್ನು ಹಾರೈಸುತ್ತಾ ಹೇಳಿದ್ರೆ BGS ಎಜುಕೇಶನ್ ಸೆಂಟರ್ ಇವತ್ತು BGS ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಬೇಸಿಗೆ ಶಿಬಿರ, ಈ ರಜಾ ಅವಧಿನಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಒಂದು ತರಬೇತಿಯನ್ನ ಮಾರ್ಗದರ್ಶನವನ್ನ ನೀಡೋದಕ್ಕೆ ಇವತ್ತು ದರ್ಶನದಲ್ಲಿ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿರ್ತಕ್ಕಂಥ BGS ಸ್ಕೂಲ್ನಲ್ಲಿ ಪುಟಾಣಿ ಮಕ್ಕಳಿಗೆ ಮಕ್ಕಳ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಮಕ್ಕಳ ಬೇಸಿಗೆ ಶಿಬಿರ ನಿಜವಾಗ್ಲೂ ಕೂಡ ಪರಿಣಾಮಕಾರಿಯಾಗಿರೋದ್ರ ಜೊತೆಗೆ ಸಹಾಯ ಆಗ್ತದೆ. ಶಾಲೆಯಲ್ಲಿ 4 ಕೊಠಡಿಗಳ ಮಧ್ಯದಲ್ಲಿ ಕೂತ್ಕೊಂಡು ಪಾಠ ಪ್ರವಚನವನ್ನ ಕೇಳೋದು ಒಂದು ಭಾಗ ಆದ್ರೆ, ಈಗ ಬೇಸಿಗೆ ರಜಾ ಸಮಯ, ಮಕ್ಕಳು ರಜದೊಂದಿಗೆ ಮಜಾ ಮಾಡೋದು. ಆ ಮಜಾ ಮಾಡೋದು ಯಾವ ತರ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಎಲ್ಲ ಬಗೆಯ ಶಿಕ್ಷಣವನ್ನ, ವಿವಿಧ ಕಲೆಗಳನ್ನ, ನಿಮ್ಮ ವ್ಯಕ್ತಿತ್ವ ವಿಕಸನ ಆಗೋದಕ್ಕೆ ನಮಗೆ ಹೊಟ್ಟೆಗೆ ತಿನ್ನೋದಕ್ಕೆ ಬೇಕಾಗಿರುವಂತ ಅನ್ನ, ಹಾಗೇನೆ ನಮ್ಮ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಈ ಎಲ್ಲ ಬಗೆಯ ಕಲೆಗಳನ್ನ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಾವು ಸಕ್ರಿಯವಾಗಿ ಭಾಗವಹಿಸಿದ್ರೆ ನಾವು ಮುಂದೆ ಬೆಳೆದು ದೊಡ್ಡವರಾದಾಗ ಸಾಧನೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳು ನಿಮಗೆ ಏನೇನು ಟಿಪ್ಸ್ಗಳನ್ನ ನೀಡ್ತಾರೆ ಅದನ್ನೆಲ್ಲ ನೀವು ಕಲಿಬೇಕು, ಮನನ ಮಾಡ್ಕೋಬೇಕು. ಇಲ್ಲೊಂದು ಚಿತ್ರ ಇದೆ ನೋಡಿ, ಯಾರ ಚಿತ್ರ ಹೇಳಿ ಅದು? ನಿಮ್ಗೆಲ್ಲ ಗೊತ್ತು. ನಿಮ್ಗೆ ಯಾರು ಹೇಳಿ? ಅವನು ಛೋಟಾ ಭೀಮ್. ಅವನು ಎಷ್ಟು ಶಕ್ತಿಶಾಲಿ ಅಲ್ವಾ? ಇವೆಲ್ಲ ನೋಡಿದ್ರಿ ಕಾರ್ಟೂನ್ಗಳು. ಅವನ ಕೆಲಸ ಏನಪ್ಪಾ ಅಂದ್ರೆ, ಯಾರು ತೊಂದರೆ ಕೊಡ್ತಾರೆ ಅವ್ರಿಗೋಗಿ ಬುದ್ಧಿ ಕಲಿಸುವಂಥದ್ದು, ಸಮಾಜದಲ್ಲಿ ಒಂದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸನ ಛೋಟಾ ಭೀಮ್ ಮಾಡ್ತಾನೆ. ಅದೇ ರೀತಿ ನೀವು ಕೂಡ ಒಳ್ಳೆ ವಿಚಾರಗಳನ್ನ ಕಲಿತು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಬೇರೆ ನಿಮ್ಮ ಸ್ನೇಹಿತರಿಗೆ ಮಾದರಿ ಆಗಬೇಕು. ಯಾರೋ ಬೇಸಿಗೆ ಶಿಬಿರಕ್ಕೆ ಬಂದಿಲ್ಲ, ನಿಮ್ಮ ಸ್ನೇಹಿತರುಗಳು ಯಾರು ಇದ್ರೆ ಅವ್ರನ್ನ ಕರ್ಕೊಂಡ್ಬಂದು ಶಿಬಿರದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ, ಹಿರಿಯ ವಕೀಲರಾದ ಎಸ್.ಸಿ. ವಿಜಯಕುಮಾರ್, ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಕೆ.ಆರ್. ನೀಲಕಂಠ, ಬಿಜಿಸ್ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ರಾಮಚಂದ್ರ, ಕಾಲೇಜಿನ ಪ್ರಾಂಶುಪಾಲ ಪ್ರಸಾದೇಗೌಡ ಸೇರಿದಂತೆ ಮಕ್ಕಳ ಪೋಷಕರು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರನ್ನು ರಂಜಿಸಿದವು. ವರದಿ ಡಾ. ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.